ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ವಿದ್ಯಾರ್ಥಿಗೆ ಸಿಕ್ತು ಸರ್ಟಿಫಿಕೇಟ್. 48 ಗಂಟೆಗಳಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗೆ ಸಿಕ್ತು ಸರ್ಟಿಫಿಕೇಟ್. ಚಿತ್ರದುರ್ಗ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿ ಅಂಕಪಟ್ಟಿ ನೀಡದೆ ಸತಾಯಿಸಲಾಗ್ತಾ ಇತ್ತು. ಮೆಡಿಕಲ್ ಕಾಲೇಜ್ ಡೀನ್ ಡಾಕ್ಟರ್ ಯುವರಾಜ್ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ನಡೆಸಿದ್ರು. ಹೋರಾಟದ ನೇತೃತ್ವ ವಹಿಸಿದ್ದ ವಿದ್ಯಾರ್ಥಿ ಸಗೀರ್ ಕಳೆದ 3 ತಿಂಗಳಿಂದ ಸಗೀರ್ ಅವರನ್ನು ಅಲೆದಾಡಿಸಿದ್ರು ಡೀನ್. ಡಾಕ್ಟರ್ ಯುವರಾಜ್ ವಿರುದ್ಧ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದರೆ ಡೀನ್ ಡಾಕ್ಟರ್ ಯುವರಾಜ್ ವಿರುದ್ಧ ಹೋರಾಟದ ನೇತೃತ್ವ ವಹಿಸಿದ್ದು ವಿದ್ಯಾರ್ಥಿ ಸಗೀರ್ ಎಂಬಾತ. ಕಳೆದ 3 ತಿಂಗಳಿಂದ ಸಗೀರ್ ಅವರನ್ನು ಅಲೆದಾಡಿಸಿದ್ದ ಡೀನ್ ಈ ಕುರಿತು ಫ್ರೀಡಂ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಸಗೀರ್ಗೆ ಅಂಕಪಟ್ಟಿಯನ್ನ ನೀಡಲಾಗಿದೆ. ಫ್ರೀಡಂ ಟಿವಿಗೆ ಈ ಸಂಬಂಧ ಸಗೀರ್ ಧನ್ಯವಾದ ಕೂಡ ಹೇಳಿದ್ದಾರೆ ವಿದ್ಯಾರ್ಥಿ ಸಗೀರ್ ಅವರು. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ವಿದ್ಯಾರ್ಥಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ನಮ್ಮ ವರದಿ ಬಿತ್ತರವಾದ 48 ಗಂಟೆಗಳಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗೆ ಸಿಕ್ತು ಸರ್ಟಿಫಿಕೇಟ್. ಚಿತ್ರದುರ್ಗ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಯ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಅಂಕಪಟ್ಟಿಯನ್ನ ನೀಡಲಾಗಿದೆ. ಅಂಕಪಟ್ಟಿ ನೀಡದೆ ಸತಾಯಿಸ್ತಾ ಇದ್ರು ಡೀನ್ ಡಾಕ್ಟರ್ ಯುವರಾಜ್ ಅವರ ವಿರುದ್ಧ ಒಂದ್ ಕಡೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಫ್ರೀಡಂ ಟಿವಿ ತತ್ಕ್ಷಣವೇ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ಅಲ್ಲಿ ನಡೀತಾ ಇರುವಂಥದ್ದು ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಈ ಸಂದರ್ಭದಲ್ಲಿ ವಿಸ್ತೃತವಾದಂತಹ ವರದಿಯನ್ನು ಬಿತ್ತರಿಸಿತ್ತು. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಸಗೀರ್ಗೆ ಏನು ಸತಾಯಿಸಲಾಗ್ತಾ ಇತ್ತು ಅಂಕಪಟ್ಟಿ ಕೊಡದೆ, ಕೊನೆಗೂ ಕೂಡ ವರದಿ ಬಿತ್ತರವಾಗ್ತಿದ್ದ ಹಾಗೆಯೇ ಈಗ ಅಂಕಪಟ್ಟಿಯೂ ಕೂಡ ಸಿಕ್ಕಿದೆ ಆ ವಿದ್ಯಾರ್ಥಿಗೆ. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕಳೆದ 3 ತಿಂಗಳಿಂದ ಸಗೀರ್ ಅಲೆದಾಡಿಸಿದ್ದ ಡೀನ್. ಆದರೆ ಈ ಬಗ್ಗೆ ಫ್ರೀಡಂ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಈಗ ವಿದ್ಯಾರ್ಥಿ ಸಗೀರ್ಗೆ ಅಂಕಪಟ್ಟಿಯನ್ನು ನೀಡಲಾಗಿದೆ. ಇದಕ್ಕೋಸ್ಕರ ಫ್ರೀಡಂ ಟಿವಿಗೆ ಧನ್ಯವಾದವನ್ನು ತಿಳಿಸಿದರೆ ವಿದ್ಯಾರ್ಥಿ ಸಗೀರ್ ಅವರು. ಕಳೆದ 2-3 ತಿಂಗಳಿಂದ ಆಗದೇ ಇರುವಂತಹದ್ದ ಈ ದೊಡ್ಡ ಸಮಸ್ಯೆಯನ್ನು, ಬೆಟ್ಟದಂಥ ಸಮಸ್ಯೆಯನ್ನು ಫ್ರೀಡಂ ಟಿವಿ ಬಗೆಹರಿಸಿತ್ತು. ಕಳೆದ 2-3 ತಿಂಗಳಿಂದ ಅಲೆದು ಸುಸ್ತಾಗಿದ್ದಂಥ ಸಗೀರ್ ಎಂಬ ವಿದ್ಯಾರ್ಥಿ ಅಂಕಪಟ್ಟಿಗೋಸ್ಕರ ಎಡತಾಗ್ತಾ ಇದ್ರು. ಆದರೆ ಅಂಕಪಟ್ಟಿಗೆ ಸತಾಯಿಸ್ತಾ ಇದ್ದಂಥ ಕಾಲೇಜ್ ಡೀನ್, ಕೊನೆಗೂ ಕೂಡ ಡೀನ್ ಡಾಕ್ಟರ್ ಯುವರಾಜ್ ಅವರು ಯಾವಾಗ ಫ್ರೀಡಂ ಟಿವಿ ಈ ಕುರಿತಾಗಿ ವಿಸ್ತೃತ ವರದಿಯನ್ನು ಬಿತ್ತರಿಸಿ ಆ ವಿದ್ಯಾರ್ಥಿಗಾಗ್ತಾ ಇರುವಂಥ ಬವಣೆ ಅಥವಾ ತೊಂದರೆ ಮತ್ತು ಡೀನ್ ತೋರ್ತಾ ಇರುವಂಥ ನಿರ್ಲಕ್ಷ್ಯ ಧೋರಣೆ, ಇದರ ಕುರಿತಾಗಿ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ ಮತ್ತು ಆ ಡೀನ್ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ಎಲ್ಲಿ ಸತ್ಯ ಇರುತ್ತೋ, ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ನಾವಿರ್ತೀವಿ ಅನ್ನುವಂಥದ್ದು ಈ ಮೂಲಕ ವೇದ್ಯವಾಗ್ತಾ ಇದೆ. ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೇ ವಿದ್ಯಾರ್ಥಿಗೆ ಈಗ ಸರ್ಟಿಫಿಕೇಟ್ ಸಿಕ್ಕಂತಾಗಿದೆ. ಅದು 48 ಗಂಟೆಗಳಲ್ಲೇ ವಿದ್ಯಾರ್ಥಿಗೆ ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ದು. ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿ ಅಂಕಪಟ್ಟಿ ವಿಚಾರ, ಚಿತ್ರದುರ್ಗದ ಸರ್ಕಾರಿ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿ ಅಂಕಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಡೀನ್ ಅಂಕಪಟ್ಟಿ ನೀಡದೆ ಏನು ಸತಾಯಿಸ್ತಾ ಇದ್ದ ಕಳೆದ 2-3 ತಿಂಗಳಿಂದ, ಕೊನೆಗೂ ಕೂಡ ಫ್ರೀಡಂ ಟಿವಿ ವರದಿ ಬಿತ್ತರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ ಡೀನ್ ಅಂಕಪಟ್ಟಿಯನ್ನು ಸಗೀರ್ಗೆ ನೀಡಿದ್ದಾನೆ. ಆ ಮೂಲಕ ಕಳೆದ 3 ತಿಂಗಳಿಂದ ಬಗೆಹರಿಯಾದಂತಹ ಆ ಸಮಸ್ಯೆ ಈ ವೇಳೆ ಸಂಪೂರ್ಣವಾಗಿ ಬಗೆಹರಿದಿದೆ. ಸಗೀರ್ ಅವರು ಇದೇ ವಿಚಾರವಾಗಿ ಫ್ರೀಡಂ ಟಿವಿಗೆ ಫೋನ್ ಹಾಯಿಸಿ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಆ ಮೂಲಕ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಂ ಟಿವಿ ಮಾಡುವ ಮೂಲಕ ಯಶ ಕಂಡಿದೆ. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಅಕ್ರಮ